ಆ ಏರಿಯಾದ ಜನರಿಗೆ ಶುದ್ಧ ಕುಡಿಯೋ ನೀರು ಬರಬೇಕಾದ ನಲ್ಲಿಗಳಲ್ಲಿ ಕೆಸರು ಕಲುಷಿತ ನೀರು ಹರಿತಾ ಇದೆ. ನೂರಾರು ಮನೆಗಳಲ್ಲಿ ಕುಡಿಯೋಕಿರ್ಲಿ ಬಳಸೋದಕ್ಕೂ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದ ಯಲಹಂಕ. ಇಲ್ಲಿನ ಅಟ್ಟೂರು ಲೇಔಟ್ ಪಕ್ಕದ ದೊಡ್ಡ ಬೆಟ್ಟಹಳ್ಳಿಯಲ್ಲಿ ಜನ ಕುಡಿಯೋ ನೀರಿಗೂ ಪರದಾಡ್ತಿದ್ದಾರೆ. ಈ ಏರಿಯಾದಲ್ಲಿ ಶುದ್ಧ ಕುಡಿಯುವ ನೀರಿನ ಬದಲು ಮಣ್ಣು, ಕಲುಷಿತ ನೀರು ಬರ್ತಿದೆ. ಕುಡಿಯಲು, ಅಡುಗೆ ಮಾಡಲು, ಸ್ನಾನಕ್ಕೂ ನೀರು ಯೋಗ್ಯವಿಲ್ಲದಂತಾಗಿದೆ. ಅಟ್ಟೂರು ಲೇಔಟ್ ಸಮೀಪ ಪೈಪ್ಲೈನ್ ಕಾಮಗಾರಿ ವೇಳೆ ಕಾವೇರಿ ನೀರಿನ ಪೈಪ್ಗೆ ಹಾನಿಯಾಗಿದೆ. ಇದರಿಂದ ಈಗ ನಲ್ಲಿಗಳಲ್ಲಿ ಕಲುಷಿತ ನೀರು ಬರ್ತಿದೆ. ಮನೆಗಳ ಸಂಪ್, ನೀರಿನ ಟ್ಯಾಂಕ್ಗಳಲ್ಲಿ ಮಣ್ಣು ತುಂಬಿಕೊಂಡಿದ್ದು ಕ್ಲೀನ್ ಮಾಡಿಸಲು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಅಲ್ಲದೆ ಟ್ಯಾಂಕರ್ ನೀರನ್ನ ಖರೀದಿಸುವ ಸ್ಥಿತಿ ಎದುರಾಗಿದೆ. ಪೈಪ್ಲೈನ್ ಏನೋ ಸಮಸ್ಯೆ ಆಗಿ ಮಣ್ಣು ಮಿಕ್ಸ್ ಆಗಿ ಬರ್ತಿದೆ ಅಂತ ಹೇಳಿದ್ರು. ಆಲ್ಮೋಸ್ಟ್ ಇದು 1 ತಿಂಗಳಲ್ಲಿ 2ನೇ ಸತಿ ಈ ಥರ ಆಗಿರೋದು. ಮನೆ ಇದೆಲ್ಲ ಡ್ಯಾಮೇಜ್ ಆಗ್ತಿದೆ. ಸೊಂಪೆಲ್ಲ 2 ಸತಿ ಕ್ಲೀನ್ ಮಾಡಿಸಿರೋದಾಗಿದೆ. ಫುಲ್ ಮಣ್ಣು ಮಿಕ್ಸ್ ಆಗಿ ಬರ್ತಿದೆ ನೀರು. ಕುಡಿಯೋದಕ್ಕೆ 5 ರೂಪಾಯಿ ಕಾಯಿಂದ ತೊಗೊಂಬಂದು ಬಳಸ್ತಾ ಇದ್ದೀರಿ. ವಾಷಿಂಗ್ ಮಿಷಿನು, ಸೋಲಾರ್ ಎಲ್ಲನೂ ಹಾಳಾಗುತ್ತೆ. ಅದೇ ಕನೆಕ್ಷನ್ಸ್ ಇರುತ್ತಲ್ವ, ಎಲ್ಲ ಯುಟೆನ್ಸಿಲ್ಸ್ಗೂ ಬೇಕು ಇವು. ಕಲುಷಿತ ನೀರಿನಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಭೀತಿ ಕಾಡಿದೆ. ತಕ್ಷಣ ಹಾನಿಗೊಳಗಾದ ಪೈಪ್ಗಳನ್ನು ದುರಸ್ತಿ ಮಾಡಿ ಅಂತ ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇಲ್ಲಿ BWSSB ನೀರು ಸ್ಟಾರ್ಟ್ ಆಯಿತು. ಕಾವೇರಿ ಕಲೆಕ್ಷನ್ ತಗೊಳ್ಳಿ ಅಂತ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಕಾವೇರಿ ನೀರು ಕಲೆಕ್ಷನ್ ತಗೊಂಡ್ರೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸ್ಟಾರ್ಟಿಂಗ್ನಲ್ಲಿ ಏನೋ ಹೊಸ ಪೈಪ್ಗಳು ಆ ಮಣ್ಣು ಅದರಲ್ಲಿ ಇರುತ್ತೆ, ಅದು ಬರ್ತಾ ಇದೆ ಏನೋ ಅಂದ್ಕೊಂಡು ನಾವು ಸುಮ್ಮನೆ ಆದ್ವಿ. ಅದಾದಮೇಲೂ ಕೂಡ ಇದೇ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾನೇ ಇದೆ. ಯಾವಾಗ ಎಲ್ಲೆಲ್ಲಿ ರಿಪೇರಿ ಮಾಡ್ತಾರೆ ಅನ್ನೋದೇ ಗೊತ್ತಿರಲ್ಲ. ಜಲಮಂಡಳಿ ಎಚ್ಚೆತ್ತು ಈ ಕೂಡಲೇ ಇತ್ತ ಗಮನ ಹರಿಸಬೇಕಿದೆ. ನಟರಾಜ್, TV9 ಬೆಂಗಳೂರು.